ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್. ನಾನಿವತ್ತು ಹುರುಳಿಕಾಳಿಂದ ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದ್ಸರಿ ಕೆಲವೊಂದು ಸರಿ ಸಾಂಬಾರು ಮಾಡಲಿಕ್ಕೆ ಟೈಮ್ ಇರಲ್ಲ, ಅಥವಾ ತುಂಬ ಬ್ಯುಸಿ ಇರ್ತೀರಾ, ಅಥವಾ ಮಾಡಲಿಕ್ಕೆ ಏನು ಸಾಮಗ್ರಿಗಳಿರೋದಿಲ್ಲ. ಅಂಥ ಟೈಮಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಬಿಸಿ ಅನ್ನದ ಜೊತೆಗೆ ತುಪ್ಪದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಈಗ ಕೋಲ್ಡ್ ಸೀಸನ್ ಆಗಿರೋದ್ರಿಂದ ಹುರುಳಿಕಾಳು ಸಾಂಬಾರು ಅಥವಾ ಈ ರೀತಿ ಚಟ್ನಿ ಪುಡಿ ಮಾಡಿಕೊಂಡ್ರೆ ತುಂಬಾ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಇದು ಒಳ್ಳೆಯದು. ಹಾಗೆ ಕಿಡ್ನಿ ಸ್ಟೋನ್ಗೂ ಕೂಡ ಹುರುಳಿಕಾಳು ತುಂಬಾ ಒಳ್ಳೆಯದು. ಇದನ್ನು ನೀವು ಬಾಣಂತಿಯರಿಗೂ ಕೂಡ ಮಾಡಿಕೊಡ್ಬೋದು. ವಾರದಲ್ಲಿ ಒಂದು ಸರಿನಾದರೂ ಹುರುಳಿಕಾಳನ್ನು ಊಟದಲ್ಲಿ ಅಥವಾ ಅಡುಗೆನಲ್ಲಿ ಬಳಸೋದು ಉತ್ತಮ. ಹಾಗಿದ್ರೆ ಹುರುಳಿಕಾಳು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕಿ ನೀರಲ್ಲಿ ಚೆನ್ನಾಗಿ ಒಂದ್ಸರಿ ತೊಳ್ಕೊಳ್ತಾ ಇದ್ದೀನಿ. ಯಾವುದೇ ತರಕಾರಿ ಅಥವಾ ಕಾಳುಗಳನ್ನು ಒಂದ್ಸರಿ ತೊಳೆದು ಬಳಸೋದು ಒಳ್ಳೆಯದು. ಈಗ ನಾನು ಇದನ್ನು ತೊಳೆದಿರೋ ಅಂಥ ಹುರುಳಿಕಾಳು ಏನಿದೆ ಅದನ್ನು ನಾನು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಾಣಲಿಗೆ ಹಾಕಿ ಲೋ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಬೇಕು. ನೀರಿನ ಅಂಶನೂ ಕೂಡ ಹುರಿತಾ ಕಡಿಮೆ ಆಗುತ್ತೆ. ಅದರಿಂದನೇ ನೀರಿನ ಅಂಶನೂ ಇರೋದ್ರಿಂದ ನಾವು ಲೋ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಸ್ವಲ್ಪ ಹೊತ್ತಾದಮೇಲೆ ನೀರೆಲ್ಲ ಬಾಡಿ ಹೋಗುತ್ತೆ. ಆ ನಂತರ ಕಾಳು ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಒಂಥರ ಶೈನಿಂಗ್ ಬಂದಿದೆ. ಈ ಹಂತದವರೆಗೂ ಕೂಡ ಹುರಿಬೇಕು. ಹುರಿತಾ ಗೊತ್ತಾಗುತ್ತೆ ಆಗಿದೆ ಅಂತ. ಒಳ್ಳೆ ಅರೋಮಾ ಕೂಡ ಬರುತ್ತೆ ಹುರಿದಿರೋ ಅಂಥದ್ದು. ಹಾಗೆ ಒಂದೊಂದು ಕಾಳುಗಳು ಚಟಪಟ ಅಂತ ಅನ್ನತ್ತೆ. ಅಲ್ಲಿವರೆಗೂ ಕೂಡ ಇದನ್ನು ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಲಿಕ್ಕೆ ಬಿಡಬೇಕು. ಹುರುಳಿಕಾಳು ಹುರ್ಕೊಂಡ ನಂತರ ಅದೇ ಬಾಣಲಿಗೆ ಮಿಕ್ಕಿದ ಪದಾರ್ಥಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 10 ಒಣಮೆಣಸಿನ್ಕಾಯನ್ನು ಹಾಗೆ ಒಂದು ದಪ್ಪದೊಂದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಕರಿಮೆಣಸು, ಜೊತೆಗೆ 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕಿ ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 3 ಗರಿಯಷ್ಟು ಕರಿಬೇವನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಯಾಕಂದರೆ ಬೇಗನೆ ಮೆಣಸಿನ್ಕಾಯಿ ಎಲ್ಲ ಸೀದೋಗುತ್ತೆ. ಹಾಗೆ ಜೀರಿಗೆ ಎಲ್ಲ ಬೇಗನೆ ಆಗುತ್ತೆ. ಆದ್ದರಿಂದ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಹಂತದವರೆಗೂ ಫ್ರೈ ಮಾಡಿಬಿಟ್ಟು ಆನಂತರ ಸ್ಟವ್ ಆಫ್ ಮಾಡಿಕೊಂಡು ಇರೋ ಬಿಸಿನಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಆಗಿದೆ, ಇದನ್ನು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಳ್ತಾನೆ ತಣ್ಣಗಾಗೋವರೆಗೂ ಇದೇ ಬಾಣಲಿಲಿ ಬಿಡ್ತಾ ಇದ್ದೀನಿ. ಯಾಕೆಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ತೇವಾಂಶ, ನಾನು ಮೆಣಸಿನ್ಕಾಯಿನ ವಾಶ್ ಮಾಡಿದ್ದೆ, ಅದರಿಂದ ತೇವಾಂಶ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಅದರಿಂದ ಇದರಲ್ಲೇ ಬಿಟ್ಟು ಕಂಪ್ಲೀಟ್ ಡ್ರೈ ಆಗೋವರೆಗೂ ಇದ್ದು ಆ ನಂತರ ಇದನ್ನು ಮಿಕ್ಸಿನಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದು ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಹುರುಳಿಕಾಳು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಹುರಿದಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಉಪ್ಪು ಹಾಕ್ಕೊಳ್ಳುವಾಗ ಸ್ವಲ್ಪ ಕಡಿಮೆ ಅನ್ನೋಂಗೆ ಹಾಕ್ಕೊಳ್ಬೋದು, ಯಾಕೆಂದರೆ ಮತ್ತೆ ನಾವು ರುಚಿ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು. ಈಗ ಫೈನ್ ಪೌಡರ್ ಆಗೋವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕ್ಕೊಳ್ತಾ ಇಲ್ಲ, ಪೌಡರ್ ಮಾಡ್ಕೊಳ್ತಾ ಇರೋದ್ರಿಂದ. ನೋಡಿ, ಈ ರೀತಿ ದಪ್ಪವಾಗಿ ಇದ್ರೂ ಕೂಡ ಬಳಸ್ಬೋದು. ಇಲ್ಲ ನುಣ್ಣಗೆ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸರಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಪೌಡರ್ ಆಗುತ್ತೆ. ನೋಡಿ, ನಾನಿಲ್ಲಿ ಇಷ್ಟು ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದಾದ ನಂತರ ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾವು ಯಾವಾಗ ಬೇಕೋ ಆವಾಗ ಬಳಸ್ಬೋದು, ಏನೂ ಆಗೋದಿಲ್ಲ. ಇದನ್ನು ಫ್ರಿಡ್ಜ್ಗೆ ಇಡಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ, ಡ್ರೈ ರೋಸ್ಟ್ ಮಾಡಿರೋದ್ರಿಂದ. ಹಾಗೆ ಡ್ರೈ ಪೌಡರ್ ಮಾಡ್ಕೊಳ್ಳೋದ್ರಿಂದ ಹಾಳಾಗಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತೆ. ಜೊತೆಗೆ ನೀವೇನಾದರೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾದ್ರೆ ಆಯಿಲ್ ಹಾಕಿ ಫ್ರೈ ಮಾಡಿಕೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ಕಂಪ್ಲೀಟ್ ಆಯಿಲ್ನ ಬಳಕೆ ಮಾಡೋದು ಬೇಡ ಅಂತೇಳಿ, ಯಾಕೆಂದರೆ ತುಪ್ಪ ಬಳಸ್ತೀವಲ್ವ ತಿನ್ನುವಾಗ, ಅದರಿಂದ ಎಣ್ಣೆ ಏನು ಅಗತ್ಯ ಅನಿಸಲ್ಲ, ಆದ್ದರಿಂದ ನಾನು ಬಳಸಿಲ್ಲ. ನೀವು ಕೂಡ ಒಂದ್ಸರಿ ಈ ರೀತಿ ಹುರುಳಿಕಾಳಿಂದ ಈ ರೀತಿ ಚಟ್ನಿ ಪುಡಿ ಮಾಡ್ಕೊಂಡು ತಿಂದು ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ತಿಂದರೆ ಯಾವ ಸಾಂಬಾರು ಬೇಡ, ಇದೇ ರೀತಿ ತಿಂದುಬಿಡ್ತೀನಿ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಹುರುಳಿಕಾಳು ಇಲ್ಲ ಅಂತ ಹೇಳಿದ್ರೆ ಹಾಗೆಯೇ
ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕೂಡ ನೀವು ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಾಣಂತಿಯರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.